ಶನಿವಾರದದ್ದು ಬೆಳಗ್ಗೆನೇ ಎದ್ದು ಗಿಡಗಳಿಗೆಲ್ಲ ನೀರು ಹಾಕಿ ಒಂದು 5-6 ರೌಂಡು ವಾಕಿಂಗ್ ಎಲ್ಲ ಮಾಡಿ ಬಿಸಿ ಚಾಯ್ನ ಕುಡ್ಕೊಂಡು ಸ್ನಾನ ಗೀನ ಎಲ್ಲ ಮಾಡಿ ಪ್ಯಾಕೇಜು ಎಲ್ಲ ರೆಡಿ ಮಾಡಿಕೊಂಡು ನಾನು ಆಟೋ ಹತ್ಕೊಂಡು ಹೊರಟು ಬಂದು ಇಳಿದಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ ಬಂದು ಇಳಿತಿದ್ದಂಗೆ ನಮಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಬರ್ತಾಯಿತ್ತು. ಸರಿ ಅಂತ ಟ್ರೈನ್ ಹತ್ಕೊಂಡು ಒಳಗಡೆ ಹೋದೆ, ಹೇಗಿದೆ ಅಂತ ನೋಡೋಣ ಅಂತ. ಒಳಗಡೆ ಹೋಗ್ತಿದ್ದಂಗೆ ಪ್ಲ್ಯಾಟ್ಫಾರ್ಮಲ್ಲಿ ತಂದಿರೋ ಒಂದು ವೆಜ್ ಬಫ್ನ ತಿಂದ್ಕೊಂಡು ಸೀಟ್ ಹತ್ತಿರ ಹೋಗಿ ಕೂತ್ಕೊಂಡೆ. ನನಗೆ ವಿಂಡೋ ಸೈಡು ಸೀಟ್ ಸಿಕ್ಕಿತ್ತು. ಟ್ರೈನ್ ಯಾವಾಗ ಮೂವ್ ಆಗುತ್ತೆ ಅಂತಲೇ ಕಾಯ್ತಾ ಇದ್ದೆ. ಹಾಗೆ ವಿಂಡೋ ಸೈಡು ಹಾಗೆ ನೋಡ್ತಾ ಇದ್ದೆ. ಇನ್ನೇನೋ ಟ್ರೈನು ಮೂವ್ ಆಯಿತು. ಟ್ರೈನ್ ಮೂವ್ ಆಗ್ತಿದ್ದಂಗೆ ನಾವು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಇಂದ ನಾವು ಹೊರಟ್ವಿ. ಟ್ರೈನ್ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಪ್ರತಿಯೊಬ್ಬರಿಗೂ ಒಂದೊಂದು ನ್ಯೂಸ್ ಪೇಪರ್ ಕೊಟ್ಟರು. ಕನ್ನಡ ಅಥವಾ ಇಂಗ್ಲೀಷ್ ಯಾವ್ದು ಬೇಕಾದರೂ ನಾವು ತೊಗೋಬೋದು. ಅದಾದಮೇಲೆ ಪ್ರತಿಯೊಬ್ಬರಿಗೂ ಒಂದೊಂದು 1/2 ಲೀಟರ್ ವಾಟರ್ ಬಾಟಲ್ ಕೂಡ ಕೊಟ್ಟರು. 4 ಗಂಟೆ ಆಗ್ತಿದ್ದಂಗೆ ಯಾರ್ಯಾರು ಬುಕ್ ಮಾಡಿರ್ತಾರೋ ಅವ್ರಿಗೆಲ್ಲರಿಗೂ ಒಂದೊಂದು ಸ್ನ್ಯಾಕ್ಸ್ ಪ್ಲೇಟ್ನ ಕೊಟ್ಟರು. ಅಲ್ಲಿ ಸಮೋಸ, ಕಡಲೆಪುರಿ, ಮಾಜಾ ಎಲ್ಲ ಇತ್ತು. ಅದನ್ನು ನಾನು ತಿಂದು ಎಂಜಾಯ್ ಮಾಡಿದೆ. ಸ್ನ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಆಗ್ತಿದ್ದಂಗೆ ಒಂದು ಬಿಸಿ ಚೈನ ಕುಡಿದೆ. ಹಾಗೆ ಟ್ರೈನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡಿದೆ. ಒಂದು ವೆಸ್ಟರ್ನ್ ಟಾಯ್ಲೆಟ್ ಇತ್ತು, ಒಂದು ಇಂಡಿಯನ್ ಟಾಯ್ಲೆಟು. 2 ಟಾಯ್ಲೆಟು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಂತೂ ನನಗೆ ತುಂಬ ಇಷ್ಟ ಆಯಿತು. ಸೂಪರಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದು ಬೇರೆ ಟ್ರೈನ್ ಥರ ಪ್ರತಿಯೊಂದು ಸ್ಟೇಷನಲ್ಲೂ ಸ್ಟಾಪ್ ಕೊಡಲ್ಲ. ಇಲ್ಲಿ ಈ ಟ್ರೈನಲ್ಲಿ ಸ್ಟಾಪ್ಸು ತುಂಬ ಲಿಮಿಟೆಡ್ ಆಗಿ ಇರುತ್ತೆ. ಸರಿ ಅಂತ ನಾನು ಮೂವಿಂಗ್ ಟ್ರೈನ್ನ ಹಾಗೆ ಕೂತ್ಕೊಂಡು ಎಂಜಾಯ್ನ ಮಾಡಿದೆ. ಸರಿ ಅಂತ ಹಂಗೆ ಕೂತ್ಕೊಂಡು ಎಂಜಾಯ್ ಮಾಡಬೇಕಾದ್ರೆ ರಾತ್ರಿ ಆಗ್ತಿದ್ದಂಗೆ ಮೀಲ್ಸ್ನ ಯಾರ್ಯಾರು ಬುಕ್ ಮಾಡಿರ್ತಾರೋ ಅವರೆಲ್ಲರಿಗೂ ಮೀಲ್ಸ್ನ ಕೊಟ್ಟರು. ಚಪಾತಿ ಇತ್ತು, ಪನ್ನೀರ್ ಬಟರ್ ಮಸಾಲ ಇತ್ತು, ರೈಸ್ ಇತ್ತು, ಆಮೇಲೆ ಒಂದು ಪಲ್ಯ ಕೂಡ ಇತ್ತು. ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ಕೂಡ ಕೊಟ್ಟರು. ರಾತ್ರಿ 8:15 ಆಗ್ತಿದ್ದಂಗೆ ನಾವು ಬಂದು ತಲುಪಿದ್ದು ಮಂತ್ರಾಲಯಂ ರೋಡ್ಗೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.